ಇದು ಈಶಾವಾಸ್ಯ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕೇಳಿ ಪ್ರತಿದಿನ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣ ಮಹಾತ್ಮೆಯ ರಾಮಾಯಣದ ನವಾಹ ಶ್ರವಣದ ವಿಧಿ, ಮಹಿಮೆ ಹಾಗೂ ಫಲದ ವರ್ಣನೆ ಎಂಬ 5ನೇ ಅಧ್ಯಾಯ, ಭಾಗ 7. ಶ್ರೀರಾಮನಿಗೆ ಸಮರ್ಪಿತವಾದ ಈ ರಾಮಾಯಣ ಕಾವ್ಯವು ಸಮಸ್ತ ಕಾಮನೆಯನ್ನು ಕೊಡುವುದು. ಭಕ್ತಿಪೂರ್ವಕ ಇದನ್ನು ಕೇಳುವ ತಿಳಿಯುವ ಜನರಿಗೆ ದೊರೆಯುವ ಪುಣ್ಯಫಲದ ವರ್ಣನೆಯನ್ನು ಕೇಳಿರಿ. ಅವರು 100 ಜನ್ಮಗಳಲ್ಲಿ ಗಳಿಸಿದ ಪಾಪಗಳಿಂದ ತತ್ಕಾಲ ಮುಕ್ತರಾಗಿ ತಮ್ಮ 1000 ತಲೆಮಾರುಗಳೊಂದಿಗೆ ಪರಮಪದವನ್ನು ಪಡೆದುಕೊಳ್ಳುವರು. ಪ್ರತಿದಿನ ಶ್ರೀರಾಮನ ಕೀರ್ತನೆ ಕೇಳುವವನಿಗೆ ತೀರ್ಥ ಸೇವನೆ, ಗೋದಾನ, ತಪಸ್ಸು, ಯಜ್ಞಗಳು ಅವಶ್ಯಕತೆ ಏನಿದೆ? ಚೈತ್ರ, ಮಾಘ, ಕಾರ್ತೀಕಗಳಲ್ಲಿ ಶ್ರೀರಾಮಾಯಣದ ಅಮೃತಮಯ ಕಥೆಯನ್ನು ನವಾಹ ಪಾರಾಯಣವಾಗಿ ಕೇಳಬೇಕು. ರಾಮಾಯಣವು ಶ್ರೀರಾಮಚಂದ್ರನ ಪ್ರಸನ್ನತೆ ದೊರಕಿಸುತ್ತದೆ. ಶ್ರೀರಾಮ ಭಕ್ತಿಯನ್ನು ಹೆಚ್ಚಿಸುವುದು. ಏಕಾಗ್ರಚಿತ್ತನಾಗಿ ರಾಮಾಯಣವನ್ನು ಕೇಳುವವನು, ಓದುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಭಗವಂತ ಶ್ರೀ ವಿಷ್ಣುವಿನ ಲೋಕಕ್ಕೆ ಹೋಗುತ್ತಾನೆ. ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದ ಉತ್ತರಖಂಡದಲ್ಲಿನ ಶ್ರೀ ನಾರದ ಸನತ್ಕುಮಾರ ಸಂವಾದದಲ್ಲಿ ರಾಮಾಯಣ ಮಹಾತ್ಮೆಯಲ್ಲಿ ಫಲದ ವರ್ಣನೆ ಎಂಬ 5ನೇ ಅಧ್ಯಾಯ ಪೂರ್ಣವಾಯಿತು. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 1ನೆಯ ಸರ್ಗ ಮುಂದಿನ ಭಾಗದಲ್ಲಿ.